ನನಗೆ ಓನಲ್ಲ ಕರಿಮಣಿ ಮಾಲೀಕ ಮತ್ತೆ ಯಾರು ಈ ಹುಡುಗರು ಭಾಳ ಡೇಂಜರ್ ನೀವು ಹಾಡು ಕೆಡಿಸ್ಬಿಡ್ತಾವ ಮೊನ್ನೆ ಒಂದು ಸೂಪರ್ ಹಿಟ್ ಸಾಂಗ್ ಬಂತು ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನು ಕೊನೆ ತನಕ ಮರೆಯಲ್ಲ ಜೋಗಿ ಕೊನೆ ತನಕ ಮರೆಯಲ್ಲ ಜೋಗಿ ಈಗ ಬರೋಕಲ್ಪ ಹುಡುಗ ಆಡ್ತಾನ ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು ಕೊನೆ ತನಕ ಇರ್ತೀವಿ ಕೂಡಿ ಇಲ್ದಿದ್ರ ಹೋಗುತ್ತೀವಿ ಒಬ್ಬರು ಬಂದ ಏನಾಗಿರಲಿ ಅಂದೆ ನಮ್ಮ ಮನೆ ಪ್ರಾಬ್ಲಮ್ ಆಗ್ಯದ್ರಿ ಏನು ಪ್ರಾಬ್ಲಮ್ ಆಗ್ಯದ ನಮ್ಮ ಮಮ್ಮಿಗೂ ಎದುರ ಮನಿ ಅಂಟಿಗೂ ಜಗಳವೇ ನೀವು ಕೋರಸ್ಕೊಡ್ರಿ ಓ ನಮ್ಮ ಮಮ್ಮಿಗೂ ಎದುರ ಮನಿ ಅಂಟಿಗೂ ಜಗಳವೇ ಈಗ ಒಂದ್ಸಲ ಸೌಂಡ್ ಏನಾಗ್ತದೆ ಈ ಕಡೆ ಹೆಚ್ಚಿನ ಕಡಿಮೆ ಆಗ್ತದೆ ಈಗ ಒಂದ್ಸಲ ಚಪ್ಪಾಳೆ ಒಂದ್ಸಲ ನೋಡ್ರಿ ಟೆಸ್ಟ್ ಮಾಡೋಣ ಬರೀ ಈ ಕಡೆ ಇಂಥ ಸಭೆ ನಾನು ಎಲ್ಲಿ ನೋಡಿಲ್ಲ ಬರೀ ಈ ಕಡೆ ಮಾತ್ರ ಅಕ್ಕಂದ್ರು ಕೂತಿದ್ದಾರೆ ಈ ಕಡೆ ಮಾತ್ರ ಮಾಮ ಕೂತಿದ್ದಾರೆ ಅಕ್ಕರ ಮಾತ್ರ ಚಪ್ಪಾಳೆ ತಟ್ರಮ್ಮ ಈಗ ಅದು ಹುಲಿನೇ ಅದು ಹೌದಲ್ರಿ ಈಗ ಇನ್ನೊಂದ್ಸಲ ಅವಕಾಶ ಕೊಡೋಣ ಮಾಮ ತಡಿ ಅಕ್ಕ ಇನ್ನೊಂದ್ಸಲ ಇಷ್ಟು ಮೊದಲೇ ಚಪ್ಪಾಳೆ ತಟ್ಟಿದ್ರು ಒಟ್ಟು ಕಾಪಿ ಮಾಡೋದು ಮಾಮ ಏನು ಮಾಡ್ತಾನೆ ನಾ ಕಾಪಿ ಮಾಡೋದು ಇನ್ನೊಂದ್ಸಲ ಮಾಮ ಜೋರು ಇನ್ನೊಂದ್ಸಲ ಅವು ಮಾಮನು ಗಂಡು ಹುಲಿಗಳೇ ಅವು ಹೊರಗಿದ್ರು ಹುಲಿನೇ ಗ್ರೌಂಡ್ನಾಗಿದ್ರು ಹುಲಿನೇ ಕಲ್ಯಾಣ ಮಂಟಪದಾಗಿದ್ರು ಹುಲಿನೇ ಹುಲಿ ಹೊರಗೆ ಓಡಾಡ್ತದ ಒಂದ ಮನೆಗೆ ಸೈಲೆಂಟಾಗಿ ಮೇಲೆ ಚಾಮುಂಡೇಶ್ವರಿ ಕೂತಿದ್ದಾಳೆ ಅಲ್ಲಿ ಸಗಳವೇ ನೀವೆಷ್ಟು ಜನ ಇದ್ದೀರಿ ನಿಮ್ಗೆ ಯಾವ ಒಂದು ಕೆಟ್ಟ ಅಭ್ಯಾಸ ಇಲ್ಲ ನಿನ್ನೆ ಒಂದು 40 ಜನ ಇತ್ತು ಅವ್ರಿಗೊಂದು ಕೆಟ್ಟ ಅಭ್ಯಾಸ ಇತ್ತು ಆ ಅಭ್ಯಾಸ ನಿಮಗೆಲ್ಲ ನನಗೆ ಭಾಳ ಸಂತೋಷ ಆಯಿತು ಏನಂದರೆ ಅವ್ರು ಈ ಹಾಡಿಗೆ ಚಪ್ಪಾಳೆ ಜರ್ಕೊಂಡು ಹಾಡ್ತಿದ್ರು ನೀವು ಹಂಗಿಲ್ಲ ಸುಮ್ಮನೆ ಕೂತ್ಕೊಂಡು ಹಾಡ್ತೀರಿ ಹೋಗಿ ಪರವಾಗಿಲ್ಲ ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ ಆ ಕಡೆ ಅವ್ರಿಗೊಂದು ಕೆಟ್ಟ ಅಭ್ಯಾಸ ಇತ್ತು ನಿಮಗಿಲ್ಲ ಅವ್ರು ಚಪ್ಪಾಳೆ ಜರ್ಕೊಂಡು ಹಾಡ್ತಿದ್ರು ಪಾಪ ಅವ್ರು ಯಾಕೆ ಜಿದ್ದಿ ಬಿದ್ದಾರ ಅವ್ರು ಯಾಕೆ ಚಪ್ಪಲ್ ತಟ್ಬೇಕು ನಾವು ಅವ್ರು ರೊಕ್ಕ ಕೊಟ್ಟರು ಅವ್ರು ಕರೆಸ್ಯಾರ ಅವ್ರು ಮಾತಾಡ್ತಾರೆ ನಾವೇ ತಟ್ಬೇಕು ಸುಮ್ಮನೆ ಅಂತ ಆರೋಗ್ಯಕ್ಕೋಸ್ಕರ ಚಪ್ಪಾಳೆ ತಟ್ರಿ ಅಂತ ಹೇಳ್ತಾ ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ ನಮ್ಮಪ್ಪ ಯಾರಿಗೆ ಯಜಮಾನ ನೀವು ಭಾಳ ಸರಿ ಕೆಮ್ತೀರಿ ಅಂದರೆ ಭಾಳ ಸರಿ ನಕ್ಕಿಲ್ಲ ಅಂತ ಯಾಕಂದ್ರೆ ದಿವಸ ತೆಗಿಯೋ ಬಾಗಲು ಸರಳ ಬಂದ್ಬಿಡ್ತಾವೆ ಈ 6 ತಿಂಗಳು 8 ತಿಂಗಳು ತೆಗಿಯೋ ಬಾಗಲು ಕರ್ ಅಂತಿರ್ತಾವೆ ಯಾವ ಸಭೆಯಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೋ ಆ ಪಬ್ಲಿಕ್ ಹೇಳಬಾರ್ದು ಮಾಡಿದ ಅಂತ ಅವ್ರಿಗೆ ಮಾಡಿಕೊಟ್ಟು ಇದು ಈಗ ಚಪ್ಪಾಳೆ ಏನಾಯ್ತು ತಿಳಿಯುವಂತಲೇ ಸಂದರ್ಭದಲ್ಲಿ ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ ಕನ್ನಡ ಕಾರ್ಯಕ್ರಮವನ್ನು ಎಷ್ಟು ಅಚ್ಚುಕಟ್ಟ ಎಷ್ಟು ವಿಜೃಂಭಣೆಯಿಂದ ಬೆಂಗಳೂರು ಕಿರಿದು ತುಂಬಿದೆ ಜನಸಂಖ್ಯೆ ಅದಕ್ಕೆ ಕವಿ ಅಸದುಲ್ಲ ಬೇಗನವರು ಅಂತೇಳಿ ಬೀದರ್ದಾಗ ಲಾಸ್ಟ್ ಬಸ್ ಮಾಡಿ ಟಿಕೆಟ್ ಅಂದರೆ ಲಾಸ್ಟ್ ಬಸ್ 7:45 ಅಲ್ಲಿ 10:11 ಮಾಡಿ ಇರೋದೇ ಲಾಸ್ಟ್ ಬಸ್ ಅದೇ ಇದ್ರು ಅದಕ್ಕೆ ನಾನು ಬೆಂಗಳೂರಿಗೆ ಹೋಗ್ಬೇಕು ನಾಳೆ ಕಾರ್ಯಕ್ರಮ ಗುರುಗಳು ಅವರು ಬರೋದಕ್ಕೆ ಅವರೇ ಒಂದು ಮಿಸ್ ಮಾಡಿ ನನಗೆ ಕೊಟ್ಟರು ನಾನು ನೋಡಿ ಕಾರ್ಯಕ್ರಮ ಮಾಡೋದಕ್ಕಿಂತ ಮೊದಲು ಏನು ಮಾಡ್ತೆ LIC ಏಜೆನ್ಸಿ ಮಾಡ್ತಿದ್ದೆ LIC ಏಜೆಂಟ್ ಮಾಡ್ತೇವೆ ಒಬ್ಬ ನಮ್ಮ ಅಕ್ಕರ್ ಈಗ ಪಾಲಿಸಿ ಮಾಡಿಸ್ಬೇಕಂದ್ರೆ ಅವ್ರನ್ನ ಕೇಳಬಾರ್ದ್ರಿ ಅಕ್ಕರ್ ಹಿಡಿಬೇಕು ಅಧ್ಯಕ್ಷ ಆಗಿಬಿಟ್ರು ನಾವು ಹೋಗಿ ಅಕ್ಕಂತಲೇ ಅಕ್ಕ ಮಾಮ ಅಧ್ಯಕ್ಷ ಆಗ್ಯಾನ್ರಿ ಇಷ್ಟು ವರ್ಷದಿಂದ ಕೇಳ್ತೀನಿ 5 ವರ್ಷದಿಂದ ನಿಮ್ಮ ಮನೆಗೆ ಅಡ್ಡಾಡ್ತೀನಿ ಒಂದು ಪಾಲಿಸಿ ಕೊಡಿಸಿಲ್ಲ
ಒಂದು LIC ಪಾಲಿಸಿ ಮಾಡ್ಸಂತ ಹೇಳ್ರಿ ಏನೇ ಆಕಿ ಅಕ್ಕ ಅಂದು ಆ ಹುಡುಗ ಅಷ್ಟು ಮನೆಯಿಂದ ಗಂಟು ಬಿದ್ದಾನ 5 ವರ್ಷದಿಂದ ಕೇಳ್ತಾನ ಒಂದು LIC ಪಾಲಿಸಿ ಮಾಡಿಸು ಅಂದು ಮಾಡಿಸಿಬಿಟ್ಟ 5 ಲಕ್ಷ ರೂಪಾಯಿ ಪಾಲಿಸಿ ಮಾಡಿಸಿದ ನನಗೂ ಖುಷಿ ಆಯಿತು 5 ತಿಂಗಳದಾಗ ಅವ ಸತ್ತು ಹೋಗ್ಬಿಟ್ಟ ನನಗೆ ಅಕ್ಕ ಸಿಟ್ಟು ನೋಡಿಬಿಟ್ರು ಯಾಕಂದ್ರೆ ಮಾಡಿಸಿದ ಇದ್ದಿದ್ದ ಏನಾಯಿತು LIC ಚೆಕ್ ಪಕ್ಕ ಎಲ್ಲ ಕೊಟ್ಬಿಟ್ವಿ ಒಂದು 3 ತಿಂಗಳಾದ್ಮೇಲೆ ಒಂದು ಫೋನ್ ಬಂತು ಎಲ್ಲಿದ್ದಿ ಅಂತ ಯಾಕಕ್ಕ ನೀ ಸೀದಾ ಮನೆಗೆ ಬಾಯಿಗ ನನಗೆ ಎದೆ ಹೊಡೆದ್ಬಿಡ್ತು ಏನಪ್ಪ ಮತ್ತೇನೋ ಆಯಿತು ಏನಿಲ್ಲೋ ಕಿರಿಕಿರಿ ಅಂತಂದು ಮನೆಗೆ ಹೋದೆ 200 ಜನ ಇದೇ ಥರ 200 ಜನ ಕೂತ್ಕೊಂಡಿದ್ದಾರೆ ಇಲ್ಲಿ ಮೇಲೆ ಬಾ ಅಂದು ಮೇಲೆ ಹೋಗಿ ಕೂತ್ಕೊಂಡೆ ಅಕ್ಕ ಮೈಕ್ ತೊಗೊಂಡು ಭಾಷಣ ಮಾಡಿದ್ದು ಮಾತೆಯರೇ ಮಹಿಳೆಯರೇ ಅಕ್ಕ ತಂಗಿಯರೇ ಅಣ್ಣ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ನಾನೇನು ಮಾಡಿದೆ ಅಕ್ಕ ಅಂದೆ ಅಣ್ಣನ ಕೈಗುಣ ಸಣ್ಣದಲ್ಲ ಅಣ್ಣನ ಕೈಗುಣ ದೊಡ್ಡದಿದೆ ಅಣ್ಣ ನಿಮ್ಗೆ ಗೊತ್ತಿರಲಿ ವಿಷಯ ಏನಕ್ಕ ಅಂದೆ ಇವರೆಲ್ಲ ಬೇರೆ ಕಡೆ ಪಾಲಿಸಿ ಮಾಡಿಸ್ದೆ ಅಂತ ಹೋಗಿದ್ರು ನಾನು ಎಳ್ಕೊಂಡು ಕರ್ಕೊಂಡು ಬಂದಿದ್ದೆ ಬರೀ ಅಣ್ಣನ ತಲೆ ಮಾಡಿಸಿದೆ ಅಣ್ಣ 5 ತಿಂಗಳಲ್ಲಿ ರಿಸಲ್ಟ್ ಕೊಡ್ತಾನೆ ಇನ್ನು ಊಟಲ್ಲ ಇಲ್ಲ ಅಂತಲೇ ಇಲ್ಲ ಆದರೆ ನಮ್ಮ ಮೀಡಿಯಂ ಕ್ಲಾಸ್ ಮಂದಿಗೆ ಅದು ಹೊಂದಾಣಿಕೆ ಸ್ವಲ್ಪ ಕಷ್ಟ ಆಗ್ತದೆ ಅವು ಗಾದಿ ಏನು ಅವ್ರಿಗೆ ಮೆತ್ತಗದವ್ರು ಭಾಳ ನರಸಿಂಹ ಜೋಶಿ ಮಕ್ಕಂಬಿಟ್ಟ ಒಳಗೆ ಹೋಗ್ಬಿಟ್ಟ 4 ಮಂದಿ ಕರ್ಕೊಂಬಂದು ಎಮ್ಸಿವ್ರಾಟಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಚಂದ ಪ್ರೀತಿಯಿಂದ ಆತಿಥ್ಯ ಕೊಟ್ಟಾರ ಅದರಲ್ಲೂ ನಮ್ಮ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯವರು ಆತಿಥ್ಯಕ್ಕೆ ಹೆಸರುವಾಸಿಯಾದಂಥವ್ರು ನೀವು ಕೊಟ್ಟಂಥ ದುಡ್ಡು ನಮ್ಮ ಹತ್ರ ಉಳಿಯೋದಿಲ್ಲ ಬಂಧುಗಳೇ ನೀವು ಕೊಟ್ಟಂಥ ಆತಿಥ್ಯ ಯಾವಾಗಲೂ ಉಳಿತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗಂತೇಳಿ ಹಂಗೆ ಕಳಿಸ್ಬೇಡ್ರಿ ಇಷ್ಟು ಹೇಳಿರಿ ಸರ್ ಮತ್ತೆ ಇನ್ನೇನು ಅಂತ ಅನ್ನೋಕೆ ಅನ್ಲಕ್ಕೆ ಹೋಗ್ಬೇಡ್ರಿ ಪ್ರೀತಿಯಿಂದ ಹೇಳಿದೆ ಭಾಳ ಸಂತೋಷ ಅನಿಸ್ತದೆ ಈ ಸ್ಟಾರ್ ಹೋಟೆಲ್ದಾಗ ಉಳಿಸೋದ್ನಾಗ ಭಾಳ ಸಮಸ್ಯೆ ಏನಾಗ್ತದೆ ಅಂತಂದ್ರೆ ಅವು ಅವ್ರ ಸಿಸ್ಟಮೇ ಬೇರೆ ಇರ್ತದೆ ಸಾಧಾರಣ ಹೋಟೆಲ್ಗೆ ಆ ಹೋಟೆಲ್ ಭಾಳ ವ್ಯತ್ಯಾಸ ಇರ್ತದೆ ನಾನು ಚಹಾ ತೊಗೊಂಬ ಅಂತಂದೆ ನಾನು ಚಹಾ ತೊಗೊಂಬಂದ್ರೆ ಹಾಕ್ಕೊಂಡೆ ಬಿಸಿನೀರು ಐತೆ ಚಹಾನೇ ಇಲ್ಲ ಚಹಾ ಇಲ್ಲ ಅಂದೆ ಇಲ್ಲ ನೀವೇ ಮಾಡ್ಕೋಬೇಕಂದ್ರೆ ಇಲ್ಲಿ ಹಾಲಿನ ಪುಡಿ ಇರ್ತದೆ ಹಾಲಿನ ಪುಡಿ ಹಾಕೋಬೇಕ್ರಿ ಸಕ್ಕರೆ ಇರ್ತದೆ ಚಹಾ ಪುಡಿ ಇರ್ತದೆ ಇದೆಲ್ಲ ಮಾಡ್ಕೊಂಡು ಕುಡಿಬೇಕಂತಂದ್ರೆ ನೀವು ಮತ್ತು ನೀ ಏನು ಮಾಡಿದಂಗೆ ಆಯ್ತಂದೆ ನಾನು ಇದು ಸ್ಟಾರ್ ಹೋಟೆಲ್ ಹಿಂಗಾರಿ ಅಂತಂದ್ರೆ ಹೌದಣ್ಣ ಅಂತಂದು ಸುಮ್ಮನೆ ಮತ್ತೇನು ತಿಂತ ಕೇಳಿದ್ರು ಅವ್ರು ನನಗೆ ಬಜ್ಜಿ ತಿನ್ಬೇಕು ಅನ್ಸಿರ್ತದೆ ಹಂಚಿಕಾಯಿ ಬಿಡ್ತೀನಿ ನಾನು ಯಾಕಂತಂದ್ರೆ ಮೆಣಸಿನ್ಕಾಯಿ ಕಡ್ಲಿಟ್ಟು ಕಡಾಯಿ ಎಣ್ಣೆ ತಂದಿಟ್ಟಂತಂದ್ರೆ ನಾ ಎಲ್ಲಿ ಮಾಡ್ಕೊಂಡು ಕೊಡೋದು ಅವೆಲ್ಲ ಏನು ಬೇಡ ಮಾರ ಸುಮ್ಮನೆ ಆಗಿಬಿಟ್ಟೆ ನಾನು ಯಾಕೆ ಹೇಳಕತ್ತಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ನಾವು ಅದ್ರಾಗ ಮೀಡಿಯಮ್ ಕ್ಲಾಸ್ ಜನ ಸ್ವಲ್ಪ ಇಂಗ್ಲೀಷ್ ಬರಲಾದವ್ರು ಭಾಳ ದೊಡ್ಡ ಸಮಸ್ಯೆಗಳು ನಾವು ಅದ್ರಾಗ ಫಾರಿನ್ ಟ್ರಿಪ್ ಹೋಗೋದ್ನಾಗಂತೂ ಭಾಳ ದೊಡ್ಡ ಸಮಸ್ಯೆಗಳು ನಮ್ಗೆ ಈ ಪೈಖಾನಿ ಅಂತೀವಿ ನಾವು ಟಾಯ್ಲೆಟ್ ಅಂತ ಅಂತೀವಿ ಇದು ಓಕೆ ರೀ ಈ ಲೆವೆಲ್ ನಮ್ಗೆ ಓಕೆ ರೆಸ್ಟ್ ರೂಮ್ ಅಂತಾರೆ ಪೈಖಾನಿ ರೆಸ್ಟ್ ರೂಮ್ ಅಂತಾರಂತ ಬೋರ್ಡ್ ಹಾಕ್ಯಾರ ರೆಸ್ಟ್ ರೂಮ್ ಇಲ್ಲದ ನಾವು ಪೈಖಾನಿ ಹುಡುಕಾಡಕತ್ತೀವಿ ಎಲ್ಲ ಕಡೆಗೆ ರೆಸ್ಟ್ ರೂಮ್ ಮೇಲೆದ ರೆಸ್ಟ್ ರೂಮ್ ಮೇಲೆದ ಅಂತ ಇದೆ ರೀ ರೆಸ್ಟ್ ರೂಮ್ ಅಂತಂದ್ರೆ ನೀವು ಏನಂತಾನೆ ನಾವು ಫಾರಿನ್ದಾಗ ಹೋಗಿ ಹೋಗ್ಕೊಂಡಿದ್ವಿ ನಾವು ನನಗೊಂದು ರೂಮ್ ಕೊಟ್ಟಿದ್ರು ಅದ್ರಾಗೇನು ಪೈಖಾನಿ ಇದ್ದಿಲ್ಲ ಏನಿದ್ದಿಲ್ಲ ಹೊರಗಿಂದ ಒಬ್ಬಾಕಿ ಲೇಡಿ ಬಂದು ಸರ್ ಪ್ಲೀಸ್ ರೆಸ್ಟ್ ರೂಮ್ ಯೂಸ್ ಮಾಡ್ಬೋದು ಅಂತಂದು ನಾನು ಮಕ್ಕಳಕ್ಕೆ ಯೂಸ್ ಮಾಡ್ತಾನೆ ಅಂತ ತಿಳ್ಕೊಂಡು ಸರಿ ಇಲ್ಲಿ ಮಕ್ಕ ಬೇರೆ ಇದ್ದೆ ನಾನು ಇಲ್ಲಿ ರೆಸ್ಟ್ ಮಾಡಿರಿ ಅಂತಂದೆ ಮತ್ತು ನೀವು ಅಂದ್ರೆ ನಾ ಈ ಕಡೆ ಗಾಡಿ ಕಡೆ ಮಕ್ಕೋತೀನಿ ಅಂದೆ ನಾನು ಅಲ್ಲ ಸರ್ ರೆಸ್ಟ್ ರೂಮ್ ಅಂತ ಇಲ್ಲಮ್ಮ ನಾನು ಎಷ್ಟೊತ್ತಲ್ಲಿ ಇಲ್ಲೇ ಮಾಡೀನಿ ನೀವು ಆ ಕಡೆ ಮಾಡೋಣ ಈ ಕಡೆ ಮಾಡ್ತೀನಿ ಅಂದೆ ನಾನು ಏನಿದೆ ಏನು ತಿಳ್ಕೊಂಡ್ರಿ ನೀವು ರೆಸ್ಟ್ ರೂಮ್ ನಮ್ಗೆ ಗೊತ್ತಿಲ್ಲಮ್ಮ ಏನು ಹೇಳಂತಂದೆ ಪೈಖಾನೆ ಅಂತಂದ್ರೆ ಆ ಕಡೆ ಇತ್ತು ನೋಡ್ರಿ ಹೊರಗೆ ಐತೆ ಅಂತಂದು ಮತ್ತು ಕಳಿಸ್ದೆ ನಾನು ಎಷ್ಟು ಗದ್ಲು ರೀ ಅಪ್ಪು ಬ್ಯಾಡ ಬಂದು ಇವು ದೊಡ್ಡ ಮಾಲ್ನಾಗ ಹೋದತ್ನಾಗ ಇನ್ನೂ ಸಮಸ್ಯೆ ರೀ ಅವು ಪೈಖಾನಿಗಳಿಗೆ ಏನು ಮಾಡಿರ್ತಾರೆ ಕಾರ್ಡ್ಬೋರ್ಡ್ ಸಿಸ್ಟಮ್ ಹೊಡೆದಿರ್ತಾರೆ ಕೆಳಗೆ ಕೆಳಗೆ ಗ್ಯಾಪ್ ಇರ್ತದೆ ಮ್ಯಾಲೆ ಗ್ಯಾಪ್ ಇರ್ತದೆ ಹಿಂಗೆ ಆ ಕಡೆ ಏನಿರಲ್ಲ ಚೆತ್ತಿರಂಗಿಲ್ಲ ಏನಿರಲ್ಲ ಖಾಲಿ ಗಾಡಿ ಒಳಗೆ ಹೋಗಿ ಕುಂತ ತಕ್ಷಣ ನನಗೊಬ್ಬ ಬಾಜಿದ್ದ ಅಂತ ನಮಸ್ಕಾರ ಅಂದ ಇಲ್ಲಿಯೂ ಕೂಡ ಹೇಳಿದ್ದ ನನಗಾಯ್ತು ನಾನು ನಮಸ್ಕಾರ ಅಂದೆ ನಾನು ಮತ್ತೇನ್ರಿ ಅಂದೆ ಏನು ಹೇಳಿದ್ರು ಮತ್ತೇನು ಅಂದತ್ ನಾನು ಏನಿಲ್ಲ ಅಂದೆ ನಾನು ಹೆಂಗೆ ನಡೆದಿದ್ರಿ ಅಂದ ನೀವು ನಾವು ನೀವು ಏನು ಅಂತ ಬಿದ್ದಪ್ಪ ಹೇಳ್ಬಿಟ್ಟು ನಿಮ್ದು ಹೆಂಗೆ ನಡೆದು ನಂದು ಹಂಗೆ ನಡೆದ ಅಂದೆ ನಾನು
ತಡಿ ಬಾಜುದವ್ ಏನೋ ನಾನು ಹೇಳ್ದಂಗೆಲ್ಲ ಮಾತಾಡಕತ್ತೀನಿ ಅಂದ. ಅವು ಫೋನ್ ಹಚ್ಚಿ ನನಗೇನು ಗೊತ್ತಾಗಬೇಕು, ನಮಸ್ಕಾರ ಅಂದ್ರೆ ನಾನು ನಮಸ್ಕಾರ ಅನ್ನಕತ್ತೀನಿ. ಎಷ್ಟು ಸಮಸ್ಯೆ ನೋಡ್ರಿ ಇವೆಲ್ಲ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಮಂದಿ ಬ್ಯಾಡ ಸುದ್ದಿ. ನಾವು ಇಲ್ಲಿ ವಿಮಾನಗಳು ನೋಡ್ಲಕ್ಕಿದ್ದಾರೆ, ನಾನು ಮ್ಯಾಲೆ ಒಂದು ಹೋಗ್ಲಾಗಿತ್ತು. ನಮ್ಗೆ ಅನ್ಸಿಕೆ ನಾವು ವಿಮಾನ ಕಂಡವ್ರಲ್ಲ, ನಾವು ಆ ಕಡೆ ಎಲ್ಲ ಹತ್ತಿರ ಮಂದಿ ನಾವು ಜಾಸ್ತಿ ವಿಮಾನ ನೋಡಿಲ್ಲ. ಈ ಕಡೆ ಕಲಬುರಗಿ, ಈ ಕಡೆ ಬೀದರ್ ಕಡೆ ವಿಮಾನ ಜಾಸ್ತಿ ಅವ್ರು ಒಂದ್ರ ಬಗ್ಲ ಒಂದು ಹೊಂಟವ್ರು. ನನಗೆ ಅನ್ಸಿಕ್ರಿ ಏನಪ್ಪ ಹಿಂಗೆ ಹೊಂಟವಲ್ಲ ಅಂತ. ಯಾಕಂದ್ರೆ ಆಕಾಶ ನೋಡೋದು ದೂರ ಹೋಗ್ಲಿ ಅಂತ ನಮ್ಮ ಲೆಕ್ಕಾಚಾರ. ವಿಮಾನದಾಗ ಕುಂತಿದ್ದಿಲ್ಲ ನಾನು. ದುಬೈಗೆ ಹೋಗಿದ್ವಿ ನಾವು ಫಸ್ಟ್ ಟೈಮ್. ದುಬೈಗೆ ಫೋನ್ ಮತ್ತು ಏರ ತಕ್ಷಣ ಇಬ್ಬರು ಗಗನ ನಾ ಕುಂತೆ. ಕುಂತ ತಕ್ಷಣ ಕಣ್ಣು ಮುಚ್ಚಿದ್ದೆ, ಕಲ್ಪನಾ ಲೋಕದಲ್ಲಿ ಹೋಗಿದ್ದೆ. ಯಾರೋ ಬಂದು ಪುಸ್ತಕ ತಟ್ಟಿದಂಗೆ ಆಯ್ತು ನನಗೆ. ನನ್ನ ಗಾಬರಿ ಆಗ್ಬಿಡ್ತು. ಈ ಮಂಗಳಮುಖಿಯರು ಇಲ್ಲಿಂದ ಬಂದ್ರೆ ಪಡಿಸ್ಬಿಡ್ತೀನಿ ಅಂತ. ಬಸ್ನಾಗ ಟ್ರೈನಾಗ ಕುಂತದ್ನ ಮಾಮ ಕೊಡು ಅಂತ ಎಬ್ಸಿರ್ತಾರೆ ಅವ್ರು. ಬಂದು ಕಣ್ಣು ತೆಗೆದು ನೋಡಿದೆ, ಗಗನ ಸಖಿ ನಿಂತಿದ್ವಿ. ಎಸ್ ಅಂದೆ ನಾನು. ನಮಗೆ ಇಂಗ್ಲೀಷ್ ಬರೋಂಗಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ರಾತ್ರಿ 8 ಗಂಟೆ ಅಂದ್ರೆ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತೀವಿ ನಾವು. 8 ದಿವಸ ಆಗದೆ ಪಡಸಾಲೆ ಕುಂತಾರೆ ರೋಸ್ ಮಂದಿ. ಪಡಸಾಲೆ ಕುಂತೊತ್ತಾಗ ಇವಾಗ ಗಂಡ ಇದ್ದಂದ್ರೆ ಒಂದು ಮೇಲೆ ಎದ್ದು ಹೋಗಕ್ಕೆ ಸ್ಟಾರ್ಟ್ ಮಾಡಿದ. ಇದು ಮೈಸೂರು ಭಾಷೆದಾಗ ಕೇಳಿದ್ವಿ ಏನಂತೇಳಿ, ಎಲ್ಲಿಗೆ ಹೋಗ್ತಾ ಇದ್ದಾರಾ ಅಂತ ಕೇಳಿದ್ವಿ. ಇವಾಗ ನಮ್ಮ ಕಡೆ ನೋಡ್ರಿ ಟೈಲೆಟ್ ಹೋಗ್ಬೇಕಾಗಿತ್ತು. ತೆಮ್ತೇಳು ನೋಡಿನಿ, ತೆಮ್ತೇಳು ನಂದೇವ. ತೆಮ್ತೇಳು ಅಂದ್ರೆ ಅಕ್ಕಿ ಗೊತ್ತಿಲ್ಲ. ಅಕ್ಕಿ ಏನಾಗ್ಬೇಕು, ನಾನು ಬರ್ತೀನಿ ಅಲ್ಲ. ಬರೋದಕ್ಕೆ ಏನಂತ ಹೇಳಿ ತಗೊಂಡು ಹಂಗೆಲ್ಲ ಬರ್ಕೊಂಡು ಸುಮ್ಕೊಡ. ಅವ್ರ ಅಕ್ಕಿ ಏನ್ಬೇಕು, ಯಪ್ಪ ಮನ್ಯಾಗ ಕುಂತು ಬೇಸರಾಗ ನಾನು ಬರ್ತೀನಿ ಅನ್ಬೇಕು. ಆಯ್ತು 2 ನಿಮಿಷ ಟೈಮ್ ಕೊಡು, ಸೀರೆ ಸೇರ್ ಮಾಡ್ಕೊಂಡು ಬರ್ತೀನಲ್ಲ ಅಂತ ಅಕ್ಕಿ. ಇವನ್ನ ನಾನು ಪಿಕ್ನಿಕ್ ಹೊಂಟೀನಿ ಅಂತಂದಂತ ಹಿಂದಾಗಡೆ ಟಾಯ್ಲೆಟ್ ಹೊಂಟೀನಿ ಅಂತಂದಾಗ, ಹೌದಾ ಭಾಷೆ ಗೊತ್ತಾಗಲಿಲ್ಲ ಅಂತಂದಾಗ ಈ ಥರ ತಿಳಿಸಿ ಹೇಳೋದು ಭಾಳ ಮುಖ್ಯ ಆಗ್ತದೆ. ನನ್ನ ಕಡೆ ಸಹಜವಾಗಿ ಮತ್ತೆ ಜೋಶಿಗೂ ಇಂಗ್ಲೀಷ್ ಬರಂಗಿಲ್ಲ, ನನಗೂ ಮಿಲ್ಕೊಂಡು ಬಂದಿದ್ದೆ ಅದ್ರ ಪುಣ್ಯಾತ್ಮ. ಮತ್ತೆ ಪ್ರಾಣೇಶ್ವರ್ ಹೇಳಿದರು, ಇವರಿಬ್ಬರಿಗೆ ಇಂಗ್ಲೀಷ್ ಬರಂಗಿಲ್ಲ, ಅನ್ಯತೆ ಭಾವಿಸ್ಕೋಬೇಡ್ರಿ ಅಂತ ಹೇಳಿದರು. ಅವು ಆದಂಥ ಘಟನೆ ಹೇಳಿದ್ವಿ. ಅವರು ನಕ್ಕರು, ನಾವು ನಕ್ಕಿ ಬಂದುಗಳೇ. ನನಗೆ ಇಂಗ್ಲೀಷ್ ಬರಂಗಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿಲ್ಲ ಬಂಧುಗಳೇ. ನಾನು ಇಂಗ್ಲೀಷಲ್ಲಿ ಡಲ್ ಇರ್ಬೋದು ಬಂಧುಗಳೇ, ನಿಮ್ಮ ಮುಂದೆ ಎದೆ ತಟ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಗ್ಲೀಷಲ್ಲಿ ಡಲ್ ಇದ್ರು ಕೂಡ ನಾನು ಸಣ್ಣವಿದ್ದಾಗ ಇಡೀ ಸಾಲಿ ಫಸ್ಟ್ ಬರ್ತಾರೆ ಬಂಧುಗಳು. ಇಡೀ ಸಾಲಿ ಫಸ್ಟ್ ಬರ್ತಾರೆ. ಚಪ್ಪಾಳೆ ತಟ್ಟಬೇಡ. ಇಡೀ ಸಾಲಿ ಫಸ್ಟ್ ಊರಾಗ ನಾನು ಎಲ್ಲ ಊರಾಗೂ ನಗುವ ಹೆಣ್ಮಕ್ಳ. ಬೀದರ್ನಲ್ಲಿ ಅದು ಅತಿ ಹೆಚ್ಚಾಯ್ತು. ಈ ಕಡೆ ಅವ್ರು ಅನೇಕ ಜನ ಅವ್ರ ಗಂಡಂದ್ರೆ ಕೂತಿರ್ತಾರೆ. ನೀವು ಮಗಳು ಸೀಟ್ ಹಿಡ್ಕೊಟ್ಟು ಪಾಪ ಇದು ನಿಂತಿರ್ತಾವೆ. ನಾವೇನು ಜೋಕ್ ಹೇಳಿದ್ವಿ ಅಂದರೆ ಅವ್ರು ಮೊದಲು ಬೋರ್ಡ್ ಅವ್ರು ಹೆಂಡತಿ ನೋಡ್ತಿರ್ತಾರೆ, ನಗುತ್ತಾಳ ಇಲ್ಲ. ಯಾಕಂದ್ರೆ ಮನ್ಯಾಗ ಹೊಯ್ಕೊಂಡ್ರು ಲೆಕ್ಕಿರಂಗಿಲ್ಲ. ಮುಸಿ ದುಮ್ಮಿ ಅಂತ ಮದುವೆ ಆದಾಗ ಎಷ್ಟು ನನ್ನ ಕಡೆ ನೋಡಿ ನೆಕ್ಕಿದ್ಲು. ವಯಸ್ಸಾದಂಗೆಲ್ಲ ನಗುನ ಹೋಗ್ತಾ ಇಕ್ಕಿದ್ವಿ ಅಂತ ಚಿಂತೆ ಆಗಿರ್ತೈತೆ ಅವ್ರಿಗೆ. ಅವತ್ತು ಎಷ್ಟೋ ಜನ ಹೆಂಗಾದ್ರಿ ಕಾರ್ಯಕ್ರಮ ಕೇಳಿದ, ಪರಮೇಶ್ವರ ಯಾಕೆ ಕೇಳಲಿಲ್ಲ, ಯಾಕೆ ಹೋಗಿ ಬಂದಿದ್ದೀರ ಇರಿ, ನಾನು ಹೇಳ್ತು ಭಯಂಕರ ನಗ ಹಾಕಿಬಿಟ್ಟೆ. ಸಾಕ್ರಿ, ಆಕಿನ ಗೆದ್ದಿರಿ ನೀವು ಜಗತ್ತ ಗೆದ್ದಂಗ. ಹಂಗೆ ನೋಡಿದ್ರೆ ಆಕಿಗೆ ಅವ ಜಗತ್ತು. ಹೌದಾ? ಆಮೇಲೆ ಸೀಟ್ ಬಿಟ್ಟು ಕೊಡ್ತಾರೆ. ಲೇಡೀಸ್ಗೆ ಬೇರೆ ಇರೋದ್ರಿಂದ ಕೆಲವು ಕಡೆ ಗಂಡಸರೇ ಅವ್ರು ಸೀಟ್ ಬಿಟ್ಟು ಅವ್ರಿಗೆ ಕೊಟ್ಟು ಪಾಪ ಅವ್ರು ಅಲ್ಲಿ ಕಿಟಕಿಯಾಗೋ ಬಾಗಿಲ್ದಾಗೋ ನಿಂತು ತಾಯಿ ಮಾತು ಅಂದ್ರೆ ಅವನ ಕಡೆ ನೋಡಬಾರ್ದಮ್ಮ ನೀವು. 8:30 9 ಆತಂದ್ರೆ ಅಷ್ಟೊತ್ತು ನಿಂತು ಸಹ ಹೋಗ್ಬಿಡ್ತಿದ್ದೆ ಅವ್ನು. ಒಮ್ಮಿಂದ ಮೇಲೆ ನೋಡಿ 9 ಆತು ನೋಡಿಲ್ಲ ಎಲ್ಲ. ನಾನು ಎಲ್ಲ ಟ್ರಾಫಿಕ್ ಜಾಮ್ ಐತೆ, ಗಾಡಿ ತೆಗಿಬೇಕ ಹಾಗೆ ಮತ್ತೆ ರೇಟ್ ಹೊಡಿಬೇಕ. ಹೀಗೆ ನನಗೆ ಭಾಳ ಭಯ ಇತ್ತು. ಬೀದರ್ ಇದು ಹಿಂದಿ, ತೆಲುಗು ಮತ್ತು ಸರ್ ಮರಾಠಿ ಇಷ್ಟು ಮಂದಿ ಭಾಷಾದ ನಡುವ ಕನ್ನಡ ಹಾಸಿಗೆ ನಾವು ಒಂದು ಸುಮಾರು ಇದು ನಾನು ಬರ್ತಿರೋದು ಬೀದರ್ಗೆ 11ನೇ ಬಾರಿ. 10 ಸಲ ಬಂದಿದೆ. ಒಂದು ಪೊಲೀಸರಿಗಾಗಿ ಮನೆ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಯಿತು, ಸರ್ಕಾರಿ ನೌಕರರಿಗಾಗಿ ಒಂದು ಕಾರ್ಯಕ್ರಮ, ಪೊಲೀಸ್ ಇಲಾಖೆಯವರಿಗಾಗಿ ಒಂದು ಕಾರ್ಯಕ್ರಮ. ಹೀಗೆಲ್ಲ ಆದಾಗ ಅತಿ ಕಾಮನ್ ಇತ್ತು. ರೋಟ್ರಿ ಅವರು ಅದೇ ಟೋಟಲ್ ಬರೆದಿಡ್ತೀನಿ ನಾನು ಇಡೀ ಜೀವನದ ಎಲ್ಲ 4,000 ಕಾರ್ಯಕ್ರಮ ಆಗ್ಯಾವ 32 ವರ್ಷ. 11ನೇ ಸಾರಿ ಬಂದಿದ್ದೀನಿ. ಅವಾಗೆಲ್ಲ ಇಷ್ಟು ನಕ್ಕಿದ್ದಿಲ್ಲ. ಇವತ್ತು ಏನು ಡ್ಯಾಮ್ ಹೊಡೆದೈತೆ ನನಗೆ ನಗತ್ತಿದ್ದೀನಿ. ಹಾಂ, ಗ್ರೇಟ್. ಹಿಂಗೆ ನಕ್ರಿ ಅಂದ್ರೆ ಡಾಕ್ಟ್ರ್ ಕೆಲಸನೇ ಇಲ್ಲ. ಡಾಕ್ಟರ್ ಬಂದರೆ ಯಾರು ಇಲ್ಲ ಬಂದಾರೆ
ಕೆಲಸ ಬಿಟ್ಟಾರ ಡಾಕ್ಟರ್ಗಳು ಈ ಟೈಮಿಗೆ ಎಲ್ಲಿ ಬರೋಂಗಿಲ್ಲ ಅವೆಲ್ಲ 10 ಗಂಟೆ ಮ್ಯಾಲೆ ಮೇಲೆ ಇಲ್ಲ 11 ಗಂಟೆ ಲೈನ್ಸ್ ಕ್ಲಬ್ಬು ರೋಡ್ರಿಗೆಲ್ಲ ಆಲ್ಮೋಸ್ಟ್ ಡಾಕ್ಟರ್ಸ್ ಇರ್ತಾರೆ. ಡಾಕ್ಟ್ರಿಗೆಲ್ಲ ಶುರು ಮಾಡ್ತೀನಿ. ಡಾಕ್ಟ್ರು ಫೇಮಸ್ ಸರ್ ಅಡಿ ಹೋಮಿಯೋಪತಿ. ಹೋಮಿಯೋಪತಿ ಆಯುರ್ವೇದ ಚಿಂತೆ ಚಂದ ಬರೀತಿರ್ತಾರೆ ಅಕ್ಷರ. ಯಾಕಂದ್ರೆ ಬೇರು ನಾರು ಬರಿಬೇಕಲ್ಲ, ಅಷ್ಟಗಂಧಾರಿಷ್ಠ ಅಂತ ಬರಿಬೇಕು. ಕನ್ನಡ ಬರೆದ್ರೆ ತಿಳಿದು ಹೊಯ್ಕೊಂಡ್ರೆ ತಿಳಿಯೋದು. ಇಂಗ್ಲೀಷ್ನಾಗ ಅವು ಇಂಗ್ಲೀಷ್ MBBS ಮಾಡಿದಂಥ ಡಾಕ್ಟರ್ ಇಂಗ್ಲೀಷ್ ಮೀಡಿಯಮ್ನವರು ಏನು ಅಂತ ಬರೆದ್ರೆ ಮುಗಿದು ಹೋಗ್ತಾರೆ. ಏನಂತ ಗೊತ್ತಾಗ ಎಮ್ ಅಂತ ಬರೆದ್ರೆ ಮುಂದೆ ನೀನೇ ಮಾಡಿಬಿಡ್ತಾನೆ. ನನ್ನ ಮಂಗ್ಯಾನ ಮಗನೋ ಹೊಳ್ಳ ನನ್ನ ಮಗನೋ ಮುಂದೆ ಎಂದು ಗೊತ್ತಾಗ ನನ್ನ ತಾನು ಬಂದಿ ಅಲ್ಲೋ ಅಂತೀವಿ. ಅವ್ರ ಅಕ್ಷರ ಓದೋ ಒಬ್ಬ ಗಂಡು ಮಗ ಅಂದ್ರೆ ಯಾರು ಮೆಡಿಕಲ್ ಸರ್. ಅವ್ರು ಡಿಕ್ಷನರಿ ಬರೀ ಯಾಕೆ ಹಚ್ಬೇಕ್ರ ಹಂಗೆ ಭಾಳ ಪರ್ಫೆಕ್ಟ್ ಅವ್ರು ಡಾಕ್ಟ್ರು. ಕೆಮ್ಮು ನೆಗಡಿ ಆಗಿತ್ತು ಬರದ ಇಂದ ಮುಂದೆ ಎಲ್ಲ ಬರೋದು ಸಿದ್ಧಿ ಕೊಟ್ಟು ಡ್ಯಾಡಿ ಸಂಜೆ ಮುಂದೆ ಬಂದವು ತಂದು ತೋರಿಸು ಅಂತಂದಿರ್ತಾರೆ. ತೋರಿಸ ನೋಡಿ ಸರ ಮ್ಯಾಗ 3 ಏನು ಬರ್ದಿದ್ವಿ ಅವು ಸಿಕ್ಕಿಬಿಡಿ, ಹಿಂದೆ ಏನು 3 ಬರ್ದಿರಿ ಅವು ಸುಮ್ಮನೆ ಎಣ್ಣೆ ಬರ್ಕೊಂಡ ಸೊಳೆ ಮಗನ ಹಿಂದೆ ಬರೆದಿಲ್ಲ ರೀ ಮೆಡಿಸಿನ್. ನಾನು ಎಲ್ಲ ಮೂಡಾಡೋದಕ್ಕೆ ಗೀಚಿ ಗಾಬರಿ ಆಗ್ಬಿಟ್ಟು ಪೇಷಂಟ್ ಎಲ್ಲ ಮೂಡಾಡೋದಕ್ಕೆ ಗೀಚಿರಿ. ಒಂದಂತವ್ರು ಮೆಡಿಕಲ್ ಶಾಪ್ ನಾವು ಗುಲ್ಬರ್ಗದಲ್ಲಿ ತರಿಸ್ಕೊಡ್ತೀನಿ ನಾನು ನೋಡಿ. ಒಬ್ಬರಿಗಿಂತ ಒಬ್ಬರು ಕಾಲ ಬಿಟ್ಟಲ್ಲ ನೋಡಿ. 3 ಮೊಳ ಹಾರಿದ್ರೆ ಅವ್ರು 6 ಮೊಳ ಹಾರ್ತಾರೆ. ಇದೇ ಸಮರಸವೇ ಜೀವನ ಅಂತ ಬೇರೆ ಹೇಳಿದ್ದು ಇದಕ್ಕೆ. ಒಬ್ಬರಿಗಿಂತ ಒಬ್ಬರು ಬೇರ್ತಾರೆ. ಹೌದಾ? ವಾಕಿಂಗ್ ಹೋಗೋ ಗಂಡು ಮಕ್ಕಳು ಎಷ್ಟು ಜನ ಆದ್ರಿ ದಿನ ವಾಕಿಂಗ್ ಹೋಗೋದು?